ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶ್ವೇತಾ ಕಿರಣ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಇವತ್ತಿನ ವ್ಲಾಗ್ ಬಂದು ಗೈಸ್ ಏನು ಗೊತ್ತಾ, ನಾನು ನನ್ನ ಅಜ್ಜಿ ನಮ್ಮ ಚಿಕ್ಕತ್ತೆ ಊರು ಅಂದರೆ ನಮ್ಮ ಅತ್ತೆ ತಂಗಿ ಊರಿಗೆ ಹೋಗಿದ್ವು. ಯಾಕೆಂದರೆ ನನ್ನ ಮಗಳಿಗೂ ಲೀವ್ ಇತ್ತು. ಫ್ರೈಡೇ ಒಂದು ಸಾಟರ್ಡೆ ಒಂದು ಲೀವ್ ಹಾಕ್ಸಿ ಕರ್ಕೊಂಡು ಹೋಗಿದ್ವು. ಅಲ್ಲಿಗೆ ಹೋದ್ಮೇಲೆ ನಮ್ಮ ಮಾವ ನಮ್ಮ ಮಕ್ಳಿಗೆ ಏನಾದರೂ ಶಾಪಿಂಗ್ ಮಾಡೋಣ ಅಂತ ಹೇಳಿ ಕರ್ಕೊಂಡು ಹೋದ್ರು. ಅಲ್ಲೇ ನಿಯರ್ ಬೈ ಇರೋ ಸಿಟಿಗೆ. ಇವರು ಹೇಳ್ಬೇಕಂದ್ರೆ ನಮ್ಮ ಚಿಕ್ಕ ಮಾವ ಚಿಕ್ಕತ್ತೆ ಅಂದರೆ ನಮ್ಮ ಅತ್ತೆ ತಂಗಿ ಮತ್ತು ಅವ್ರ ಹಸ್ಬೆಂಡು ಅವರು ಇಂಟ್ರೊಡ್ಯೂಸ್ ಮಾಡಿಸ್ತಿದ್ರು. ಮತ್ತು ಇವತ್ತಿನ ಕ್ಯಾಶಿಯರ್ ನಮ್ಮ ಅತ್ತೆನೇ ಅಂತ ತೋರಿಸ್ತಿದ್ವು, ನಾವು ರೇಗಿಸ್ತಿದ್ವು. ಆ್ಯಕ್ಚುಲಿ ನನ್ನ ಮಗಳು ಕೂಡ ನೋಡ್ತಿದ್ದಾಳೆ, ನನ್ನ ನಾದಿನಿ ಮಗನೂ ಕೂಡ ಎದ್ದಿದ್ದ, ನನ್ನ ಮಗಳು ಕೂಡ ಕೂತಿದ್ದಾಳೆ, ಮತ್ತು ನಮ್ಮ ಮಾವನ ಮಗ ಡ್ರೈವ್ ಮಾಡ್ತಿದ್ದ. ಮತ್ತು ನಾವು ಬಂದಿದ್ದು ಗಾಯ್ಸ್ ಎಲ್ಲಿಗೆ ಗೊತ್ತಾ, SM ಕಲೆಕ್ಷನ್ಸ್ಗೆ ಬಂದವು. ಆ್ಯಕ್ಚುಲಿ ಇದು ಹೊಸ್ದಾಗಿರೋದಂತೆ, ಅಲ್ಲೇ ಸಿಟಿಲಿ ಅವ್ರ ಊರ ಹತ್ರನೇ. ತುಂಬ ಚೀಪಾಗಿ ಸಿಕ್ತು ನಮಗೆ ಕಲೆಕ್ಷನ್ಸ್ ಅಂತ ಹೇಳ್ಬೋದು. ಇಲ್ಲಿ ಏನಂದರೆ ಮೆನ್ಸ್ಗೆ ಮತ್ತು ವುಮೆನ್ಸ್ಗೆ, ಮೆನ್ಸ್ ವೇರು, ವುಮೆನ್ಸ್ ವೇರು, ಮತ್ತು ಟೀ ಶರ್ಟ್ಸು, ವುಮೆನ್ಸ್ಗೆ ಟೀ ಶರ್ಟ್ಸ್ ಇತ್ತು, ಮತ್ತು ಮೆನ್ಸ್ಗೂ ಟೀ ಶರ್ಟ್ಸು, ಜೀನ್ಸು, ಮತ್ತು ಜೀನ್ಸ್ ಸ್ಕರ್ಟ್ಸು ಇತ್ತು, ಮತ್ತು ಸ್ಯಾರೀಸು ಎಲ್ಲ ತುಂಬ ಕಲೆಕ್ಷನ್ಸ್ ಇತ್ತು. ಮತ್ತು ಕಿಡ್ಸ್ ವೇರ್ ಕೂಡ ತುಂಬ ಚೆನ್ನಾಗಿತ್ತು. ನಾವು ಕೂಡ ನನ್ನ ಮಕ್ಕಳಿಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ನಮ್ಮ ಮಾವ ಹೇಳಿದ್ರು. ಅದಕ್ಕೋಸ್ಕರ ನಾವು ಎಲ್ಲ ಕಲೆಕ್ಷನ್ಸ್ ತೆಗೆಸ್ತಾಯಿದ್ವು. ಆ್ಯಕ್ಚುಲಿ ಎಲ್ಲ ತೆಗ್ಸಿ ನಮ್ಮ ಅತ್ತೆ ಕೂಡ ಸೆಲೆಕ್ಟ್ ಮಾಡ್ತಿದ್ರು, ಯಾವ್ದು ಬೇಕು ನೋಡಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ನಾವು ಫೈನಲಿ ಒಂದು ಪಾಪುಗೆ ಅಂತ ಹೇಳಿ ಒಂದು ಜೀನ್ಸ್ ಟಾಪ್ ಮತ್ತು ಇದನ್ನು ತೆಗ್ಸಿದ್ವು. ಬಟ್ ಅದ್ಯಾಕೋ ಇಷ್ಟ ಆಗಲಿಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟು ನನ್ನ ದೊಡ್ಡ ಮಗಳಿಗೆ ಅಂತ ಹೇಳ್ಬಿಟ್ಟು ಲಂಗ ಬ್ಲೌಸ್ ಇದೆ ಅಂತ ತೋರಿಸ್ತಿದ್ಲು. ಆ್ಯಕ್ಚುಲಿ ಅದು ಕೂಡ ತೊಗೊಳೋಣ ಅಂತ ಅಂದ್ಕೊಂಡ್ವಿ, ಬೇಡ ಅಂತ ಹೇಳ್ಬಿಟ್ಟು ಫೈನಲಿ ನಮ್ಮ ಅತ್ತೆ ಇದ್ದವರು ನಾನು ನೈಟಿನಾರ ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು ನೈಟಿ ತೊಗೊಳೋಣ ಅಂತ ಹೋದರು. ಆ್ಯಕ್ಚುಲಿ ನೈಟಿ ಕೂಡ ಅವೈಲಬಲ್ ಇತ್ತು. ಅದಕ್ಕೋಸ್ಕರ ನೈಟಿ ತೊಗೊತೀನಿ ಮನೆ ಹತ್ರ ಹಾಕ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಹೋದರು. ನಮ್ಮ ಮಾವ ಬಂದು ರೇಗಿಸ್ತಿದ್ರು, ಎಷ್ಟು ನೈಟಿ ತೊಗೊತೀಯ ಅಂತ ಹೇಳ್ಬಿಟ್ಟು. ಮತ್ತು ನನ್ನ ಮಗಳಿಗೆ ಫೈನಲಿ ಲಂಗ ಬ್ಲೌಸೇ ತಗೊಳ್ಳೋಣ, ಡ್ರೆಸ್ ಯಾವುದು ಬೇಡ. ಯಾಕೆಂದರೆ ನಮ್ಮೂರಲ್ಲಿ ನೆಕ್ಸ್ಟ್ ಫ್ರೈಡೇ ಬಂದು ಆರತಿ ಇದೆ, ಅದಕ್ಕೋಸ್ಕರ ತೊಗೊಳ್ಳೋಣ ಅಂತ ಹೇಳಿ ಸೆಲೆಕ್ಟ್ ಮಾಡ್ತಿದ್ವು. ಇದು ಬಂದು ನನ್ನ ಚಿಕ್ಕ ಮಗಳಿಗೆ ಫ್ರಾಕ್ ಸೆಲೆಕ್ಟ್ ಮಾಡಿದ್ವು. ಮತ್ತು ನನ್ನ ನಾದಿನಿ ಮಗ ಅಂದರೆ ನನ್ನ ಅಳಿಯಂಗೆ ಇದು ಶರ್ವಾರ ತೊಗೊಳೋಣ ಅಂತ ಹೇಳಿ ತೊಗೊಂಡ್ವು. ತುಂಬ ಚೆನ್ನಾಗಿತ್ತು ಕಲ್ಲರು, ಅದಕ್ಕೋಸ್ಕರ ಇದನ್ನು ಸೆಲೆಕ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಗೈಸ್ ಎಂತ ಗೊತ್ತುಂಟಾ, ನಾವು ನನ್ನ ಮಗಳಿಗೆ ಫ್ರಾಕ್ ಸೆಲೆಕ್ಟ್ ಮಾಡಿದ್ವು, ಬಟ್ ಅದನ್ನು ರಿಜೆಕ್ಟ್ ಮಾಡಿ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಲಂಗ ಬ್ಲೌಸ ಸೆಲೆಕ್ಟ್ ಮಾಡಿದ್ವು. ಮತ್ತು ನನ್ನ ಮಗಳಿಗೆ, ನಮ್ಮಿಬ್ಬರು ಮಕ್ಕಳಿಗೆ, ನಮ್ಮ ಅತ್ತೆಗೆ ನೈಟಿ, ನಮ್ಮ ಅತ್ತೆ ಮಗನಿಗೆ ಅವ್ರಿಗೊಂದು ಟೀ ಶರ್ಟ್ಸು ತೊಗೊಂಡು ಹೊರಟು. ನಮ್ಮ ಅತ್ತೆ ನೋಡಿ ಇಂಟ್ರಡ್ಯೂಸ್ ಮಾಡ್ತಿದ್ರು ಇವ್ರಿಗೆ, ಇವಳ ಮಗಳು ಇವಳು, ಇವಳ ಮಗ ಇವನು ಅಂತ ಹೇಳಿ ಇಂಟ್ರಡ್ಯೂಸ್ ಮಾಡಿಸ್ತಿದ್ರು. ನಾವು ಫೈನಲಿ ಎಲ್ಲ ಮುಗೀತು ಕಲೆಕ್ಷನ್ಸ್ ಅಂತ ಹೇಳಿಬಿಟ್ಟು ಟಾಟಾ ಬಾಯ್ ಅಂತ ಹೇಳ್ಬಿಟ್ಟು ಅಂಗಡಿಯವ್ರಿಗೆ ಬಿಲ್ ಪೇ ಮಾಡೋಕ್ಕೆ, ಅಲ್ಲಿ ಕ್ಯಾಶಿಯರ್ ಇದ್ದಾರೆ ನೋಡಿ, ಅವರೇ ನಮ್ಮ ಕ್ಯಾಶಿಯರ್, ಅವರು ಪೇ ಮಾಡ್ತಿದ್ರು. ನಾವು ಇಲ್ಲಿ ಸುಮ್ಮನೆ ನಿಂತ್ಕೊಂಡು ಟೈಮ್ ವೇಸ್ಟ್ ಅಂತ ಹೇಳಿ ನೆಕ್ಸ್ಟ್ ಬಂದವು ಗೋಬಿ ಅಲ್ಲಿಗೆ. ಗೋಬಿ ಆ್ಯಕ್ಚುಲಿ ನಮಗೆ ಬೇಡ ಅಂತ ಹೇಳ್ಬಿಟ್ಟು ಬೇಡ ಅಂದರೂ ಕೇಳಲಿಲ್ಲ ನಮ್ಮ ಮಾವ. ತಿನ್ನಿರಿ ಪರವಾಗಿಲ್ಲ, ಒಂದು ಹಾಫ್ ಪ್ಲೇಟ್ ಅಂತ ಹೇಳಿ ಕೊಡಿಸಿದ್ರು. ತುಂಬ ಚೆನ್ನಾಗಿತ್ತು ತಿನ್ನೋಕ್ಕೆ. ನನ್ನ ಮಗಳು ಕೂಡ ತಿಂತಾಯಿದ್ಲು, ತಿಂದ್ಬಿಟ್ಟು ಸೂಪರ್ ಮಮ್ಮಿ ಅಂತ ಹೇಳ್ತಿದ್ಲು. ನನ್ನ ನಾದಿನಿ ಕೂಡ ತಿಂತಿದ್ಲು, ನಾನು ಕೂಡ ಈ ಕಡೆ ತಿಂತಿದ್ದೆ ಗೈಸ್. ಆದರೆ ಇನ್ನೊಂದು 2 ಮೆಂಬರ್ಸು ಕಾರಲ್ಲಿ ಇದ್ದರು, ಯಾಕೆಂದರೆ ನಮ್ಮ ಪಾಪುಗಳನ್ನ ಎತ್ಕೊಂಡು ಅಲ್ಲಿ ಕೂತಿದ್ರು. ಅವ್ರಿಗೆ ಪಾರ್ಸಲ್ ತೊಗೊಂಡೋದ್ವು. ಮತ್ತು ಅಲ್ಲಿಂದ ಬಂದು ನೋಡಿ, ಇದಕ್ಕೆ ಗೋಬಿ ಬೇಡ ಅಂತ ಹೇಳಿದ್ದು, ಯಾಕೆಂದರೆ ಚಪಾತಿ ಮತ್ತು ಪನ್ನೀರ್ ಕರಿ ಮೊಸರನ್ನ ಮಾಡೋಣ ಅಂತ ಪ್ಲ್ಯಾನ್ ಮುಂಚೆಗೆ ಇತ್ತು ನನಗೂ ನನ್ನ ನಾದಿನಿಗೂ. ಅದಕ್ಕೋಸ್ಕರ ಮಾಡೋಣ ಬೇಡ ಅಂತ ಅಂದ್ಕೊಂಡಿದ್ವು. ತುಂಬ ಚೆನ್ನಾಗಿ ಬಂದಿತ್ತು ಚಪಾತಿ ಆ್ಯಂಡ್ ಪನ್ನೀರ್ ಕರಿ ಮೊಸರನ್ನ ಚೆನ್ನಾಗಿತ್ತು. ಬಟ್ ಗೋಬಿ ತಿಂದಿದ್ವಲ್ಲ, ಅದಕ್ಕೆ ಸ್ವಲ್ಪ ಲೈಟಾಗಿ ನೈಟ್ ಊಟ ತೊಗೊಂಡ್ವು. ಆ್ಯಕ್ಚುಲಿ ಇದು ನಮ್ಮತ್ತೆ ಊರು. ನಾನು ಫುಲ್ಲು ರೆಕಾರ್ಡ್ ಅವರು ಹೋಮ್ ಟೂರೆಲ್ಲ ಮಾಡಲಿಲ್ಲ, ಇದೇ ಮನೆ ಅವ್ರದ್ದು. ಎಲ್ಲರೂ ಕೂತ್ಕೊಂಡು ನೈಟು ತುಂಬ ಸುಸ್ತಾಗಿ ಹೋಗಿತ್ತು ಶಾಪಿಂಗಲ್ಲಿ ಇಲ್ಲಿ ಓಡಾಡಿ. ಅದಕ್ಕೋಸ್ಕರ ನಾವು ಎಲ್ಲ ತಿಂತಿದ್ವು. ಮತ್ತು ಫೈನಲಿ ನಮ್ಮ ಮಾವ ಒಂದು ಕೌಂಟ್ರ್ ಕೊಟ್ಟರು, ಏನಂದರೆ ಇಷ್ಟೆಲ್ಲ ಮಾಡೋದ, ಎಲ್ಲಾರ ಒಂದು ಹೋಟ್ಲಿಗೆ ಹೋಗ್ಬಿಟ್ಟು ಚೆನ್ನಾಗಿ ತಿಂದು ಬರ್ಬೋದಿತ್ತು ಅದೇ ದುಡ್ಡಿಗೆ ಅಂತ. ಇಷ್ಟೇ ಅಲ್ವಾ ಗೈಸ್, ಎಲ್ಲ ಮಾಡಿದವರು ಕಷ್ಟಪಟ್ಟು, ನಾವು ತಿಂದವ್ರು ಹೇಳಿದ್ದು ಆನ್ಸರ್ ಇದು. ಹಾಗೆ ಗೈಸ್ ಎಲ್ಲ ಮುಗೀತು. ನೆಕ್ಸ್ಟ್ ಡೇ ಹೋಳಿಗೆನೂ ಮಾಡಿದರು. ಎಲ್ಲ ತಿಂದ್ಕೊಂಡು ಊರ ಕಡೆ ಹೊರಟ್ವಿ. ಯಾಕೆಂದರೆ ಮಂಡೇ ನನ್ನ ಮಗಳಿಗೆ ಸ್ಕೂಲ್ ಇತ್ತು. ಮತ್ತು
ನಮ್ಮ ಮನೆ ಹತ್ರನೂ ಯಾರೂ ಇರಲಿಲ್ಲ. ಮಾವಂಗೆ ಊಟ, ನಮ್ಮ ಮನೆಯವ್ರಿಗೆ ಊಟ ಬೇಕಿತ್ತಲ್ವ, ಅದಕ್ಕೋಸ್ಕರ ಹೊರಟ್ವಿ ಊರ ಕಡೆ. ಆ್ಯಕ್ಚುಲಿ ಹೆಂಗೆ ಗೊತ್ತಾ ಗೈಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಹೊಸ್ದಾಗಿ ಯಾರ್ಯಾರು ನೋಡ್ತಿದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಆಲ್. ಬಾಯ್.